ಈ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಇದು ತುಂಬ ಅಂದರೆ ಪ್ರಭಾವಿ ಮಾಧ್ಯಮ ಆಗಿದೆ ಇವಾಗ ಇತ್ತೀಚೆಗೆ. ಅಂದರೆ ಒಂದು ಕ್ಷಣಕ್ಕೆ ನೀವು ಹೇಳಿದಂಗೆ ಎಲ್ಲ ಕಡೆ ವೈರಲ್ ಆಗಿದೆ. ಅದು ಸುಳ್ಳು ಆಗಿರ್ಬೋದು, ಕೆಲವೊಂದು ಸತ್ಯನೂ ಆಗಿರ್ಬೋದು. ಈ ಬಗ್ಗೆ ಅಂದರೆ ಪ್ರತಿಯೊಂದು ಯಾವುದೋ ಒಂದು ಪ್ರತಿಪಕ್ಷ BJP ಆಗಿರ್ಬೋದು, ಯಾವುದೇ ಒಂದು ಆಡಳಿತ ಪಕ್ಷ BJP ಒಂದು ಟ್ವೀಟ್ ಮಾಡುತ್ತೆ ಅಥವಾ ಒಂದು ಫೋಟೋ ಹಾಕ್ತಾರೆ, ಒಂದು ವಿಡಿಯೋ ಹಾಕ್ತಾರೆ, ಅದೇನೋ ನಿಮಗೆ ಸರಿ ಅನಿಸಿರಲ್ಲ ಅಥವಾ ಸುಳ್ಳು ಅನಿಸುತ್ತೆ. ಅದನ್ನು ಇಮಿಡಿಯೇಟಾಗಿ ಕೌಂಟರ್ ಮಾಡಲಿಕ್ಕೆ ಒಂದು ದೊಡ್ಡ ರೀತಿಯ ಒಂದು ಆರ್ಮಿ ಬೇಕಾಗುತ್ತೆ. ಅದಕ್ಕೆ ಅದರದೇ ಆದಂತಹ ಒಂದಿಷ್ಟು ರಿಸರ್ಚ್ ಬೇಕಾಗುತ್ತೆ. ಸೊ ಅದೆಲ್ಲ ಕಾಂಗ್ರೆಸ್ ಇವಾಗ ಒಂದು ಮಟ್ಟದಲ್ಲಿ ರೆಡಿ ಆಗಿದೆಯಾ ಸರ್? ನಮ್ಮಲ್ಲಿ ರಿಸರ್ಚ್ ಟೀಮ್ ಇದೆ, ಹೌದು. ಸೋಷಿಯಲ್ ಮೀಡಿಯಾ ಟೀಮ್ ಇದೆ, ಹೌದು. ಮೀಡಿಯಾ ಟೀಮ್ ಇದೆ, ಹೌದು. ಬಟ್ ಅದನ್ನು ಸ್ಪ್ರೆಡ್ ಮಾಡ್ತಿರೋರು ಸಹ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್. ಜೆನ್ಯೂನ್ ವಾಲಂಟಿಯರ್ಸ್, ಕಾಂಗ್ರೆಸ್ಗೆ ಜೆನ್ಯೂನ್ ಸಪೋರ್ಟರ್ಸ್ ಇದ್ದಾರಲ್ಲ ಸರ್, ಅವರೇ ಜಾಸ್ತಿ ಸ್ಪ್ರೆಡ್ ಮಾಡ್ತಿದ್ದಾರೆ. ನಮ್ಮ ಪೇಜಸ್ ಒಂದು ಟೈಮಲ್ಲಿ BJP ಹೇಳಿದೆಲ್ಲ ನಿಜ ಅಂದ್ಕೊಂಡ್ಬಿಡ್ತಿದ್ರು, ಯಾಕೆಂದರೆ ಅದು ರೀಚ್ ಆಗ್ತಿತ್ತು ಜನನ. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ, ಓ ಈಗ ಬಂದಿರೋದು ನಿಜನ ಸುಳ್ಳ ನೋಡೋಣ ಅನ್ನೋ ಲೆವೆಲ್ಗಂತೂ ಜನ ಬಂದಿದ್ದಾರೆ. ಇವತ್ತು ಬಂದಿದ್ದೆಲ್ಲ ಅವರ ಫೋನಿಗೆ ಬಂದಿದ್ದಾಗ್ಬೋದು, ಒಂದು ನ್ಯೂಸಿಗೆ ಬಂದಿದ್ದಾಗ್ಬೋದು, ಅದೆಲ್ಲ ನಿಜ ಅಂತ ನಂಬ್ತಾ ಇಲ್ಲ ಜನ. ಕಾದು ನೋಡ್ತಾರೆ, ಹೌದಾ BJP ಒಂದು ವಿಷಯ ಹೇಳಿದಾರಾ, ಕಾಂಗ್ರೆಸ್ ಕಡೆಯಿಂದ ನೋಡೋಣ ಏನು ವಿಷಯ ಅಂತ. ಕಳೆದ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ನೀವೇ ಕೂಡ ದೊಡ್ಡ ಒಂದು ಮಟ್ಟದ ಒಂದು ಪ್ರಚಾರ ಮಾಡಿದ್ರಿ ಆಗಿನ BJP ಸರ್ಕಾರದ ವಿರುದ್ಧ. ಇದು 40% ಸರ್ಕಾರ, ಅದು ಆನ್ ಗ್ರೌಂಡು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಮನಮುಟ್ಟುವ ಹಾಗೆ ನೀವು ಒಂದು ದೊಡ್ಡ ಕ್ಯಾಂಪೇನ್ ಮಾಡಿದ್ರಿ ಸರ್. 40% ಕಮಿಷನ್ ಅನ್ನೋದು ಅಲ್ಲಿ ನಾವು ಹೆಡ್ ಸ್ಟಾರ್ಟ್ ಮಾಡಲಿಲ್ಲ, ಅದನ್ನು ಒಂದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಸ್ಟಾರ್ಟ್ ಮಾಡಿ ಹೇಳಿದ್ದು. ಅದನ್ನ ಅವ್ರು ಬಂದು ರೀಚ್ ಔಟ್ ಆದಾಗ, ಅಪೋಸಿಷನ್ ಲೀಡರ್ ಅವಾಗ ಏನು ಸಿದ್ದರಾಮಯ್ಯ ಸರ್ ಆಗಿದ್ರು, ಅವರನ್ನು ರೀಚ್ ಔಟ್ ಆದಾಗ ನಾವು ಅವ್ರ ಪರ ನಿಂತ್ಕೊಳ್ಳೇಬೇಕಲ್ವಾ. ಇಷ್ಟು ಒಂದು ಅಸೋಸಿಯೇಷನ್ ಬಂದು ಹೇಳಿದಾಗ ಅಫ್ಕೋರ್ಸ್ ನಿಂತ್ಕೊಂಡ್ವಿ. ಅದು ಈಗ ಎಲ್ಲ ತನಿಖೆಗಳೆಲ್ಲ ನಡೀತಾ ಇದೆ, ಅದು ಆಚೆ ಯಾವಾಗ ಬರುತ್ತೆ ಗೊತ್ತಾಗುತ್ತೆ. ಇತ್ತೀಚೆಗೆ ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೂಡ ಕೊಡಲಾಗಿದೆ. ಸೊ ಅವರು ಒಂದು ಹೇಳಿಕೆ ಕೊಡ್ತಾರೆ, ಸೊ ಆರ್ಥಿಕ ಹೊರೆ ಆಗ್ತಾ ಇದೆ ಈ ಗ್ಯಾರಂಟಿಗಳಿಂದ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಸೊ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಡೀ ಕಾಂಗ್ರೆಸ್ ಪಕ್ಷದ ನಿಮ್ಮ ಅಧ್ಯಕ್ಷರು ಕೂಡ ಹೇಳ್ತಾರೆ, ಸೊ ಏನು DCM ಆಗಿದ್ದಂಥವ್ರು. ಸೊ ಏನು ಹೇಳ್ತಾರೆ ಅಂದರೆ, ನಮ್ದು ಯಾವುದೇ ರೀತಿಯ ನಮಗೆ ಹಣಕಾಸಿನ ತೊಂದರೆ ಇಲ್ಲ, ಸೊ ನಾವು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ 56,000ದಿಂದ 58,000 ಕೋಟಿ ವಾರ್ಷಿಕ. ಸೊ ಇದು ಒಂದು ಹ್ಯೂಜ್ ಅಮೌಂಟು. ಸೊ ಇದನ್ನ ಒಂದು ಕಡೆ ಅಂದರೆ ಸರ್ಕಾರದಲ್ಲೇ ಇದ್ದವರು, ಅದು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗುತ್ತೆ. ಜೊತೆಗೆ BJP ಕೂಡ ಒಂದು ಕ್ಯಾಂಪೇನ್ ಮಾಡ್ತಾ ಇದೆ, ಏನಂತಂದರೆ ಲೋಕಸಭೆ ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಇರಲ್ಲ ಅಂತ. ಸೊ ಇಲ್ಲೇನಂದರೆ ಸರ್, ಹೌದು ಬಸವರಾಜ ರೆಡ್ಡಿ ಸರ್ ಬಂದು ಏನು ಆರ್ಥಿಕ ಹೊರೆ ಆಗ್ತಿದೆ ಅಂತ ಹೇಳಿದ್ದು, ನಮ್ಮ ಬಜೆಟಲ್ಲಿ ನೋಡಿದ್ರೆ ಆರ್ಥಿಕ ಹೊರೆ ಅನ್ನೋದಕ್ಕಿಂತ ಅಫ್ಕೋರ್ಸ್ ಈ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಈ ಸೋಷಿಯಲ್ ಪ್ರೋಗ್ರಾಮ್ಸ್ಗೆ ಏನು ಎತ್ತಿಟ್ಟಿದ್ದೀವಿ, ದಟ್ ಈಸ್ ಅದನ್ನು ಬರ್ಡನ್ ಅನ್ನೋ ಬದಲು ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಈ ಸಲ GST ಹೈಯೆಸ್ಟ್ ಕಲೆಕ್ಷನ್ ಆಗಿದೆ. ಜನಗಳ ಕೈಯಲ್ಲಿ ದುಡ್ಡು ಇದ್ದಷ್ಟು ಅವ್ರು ಖರ್ಚು ಮಾಡ್ತಾರೆ, ಅದು ಟ್ಯಾಕ್ಸ್ ಮೂಲಕ ನಮಗೆ ಬರುತ್ತೆ ವಾಪಸ್ಸು ಗೌರ್ಮೆಂಟ್ ಇನ್ ದ ಲಾಂಗ್ ರನ್. ಸೊ ಇವತ್ತು ಬರ್ಡನ್ ಅಂತ ನಾವು ಯಾರು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅದನ್ನೇ CM ಆಗ್ಬೋದು, DCM ಆಗ್ಬೋದು ಹೇಳಿರೋದು. ಇದು ಈ 5 ಗ್ಯಾರಂಟಿಗಳು ನಾವೇನು ತೊಗೊಂಡು ಹೋಗಿ ಒಂದು ದೊಡ್ಡ ಸ್ಟ್ಯಾಚು, 1000 ಕೋಟಿದು ಸ್ಟ್ಯಾಚುನೋ ಇದೋ ಮಾಡ್ತಿಲ್ಲ, ಜನಗಳ ಕೈ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಮಾಡ್ತಾ ಇದ್ದೀವಿ, ಅವರನ್ನ ಎಂಪವರ್ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಕೊಡ್ತಾ ಇದ್ವಿ, ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಫ್ರೀ ಇದೆ. ಎಷ್ಟೋ 1.5 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಟ್ರಾವೆಲ್ ಮಾಡಿದ್ದಾರೆ. ಮತ್ತು ಇವಾಗ ಯುವ ಶಕ್ತಿ ಏನು ಯೂತ್ ಡೇ ಯುವ ಶಕ್ತಿ ಕೂಡ ರಿಲೀಸ್ ಮಾಡಿದ್ದೀವಿ, 3,000 ರೂಪಾಯಿ. ಮತ್ತು ಅನ್ನಭಾಗ್ಯ 5 kg ಕೊಡ್ತಾ ಇದ್ದೀವಿ. 5 kg ಏನು FCI ಇಂದ ಕ್ಯಾನ್ಸಲ್ ಮಾಡಿದ್ರು ಅವ್ರು ಕೊಡೋದನ್ನು, ಅವರ ಅಕೌಂಟಿಗೆ ಅಷ್ಟು ದುಡ್ಡು ಹೋಗ್ತಿದೆ. 1 kg ಅಕ್ಕಿಗೆ ಎಷ್ಟಿದೆ ಅಷ್ಟು 5 kg ಅಕ್ಕಿ ಎಷ್ಟು ಹೋಗ್ತಿದೆ. 5 ಗ್ಯಾರಂಟಿಗಳು 5 ವರ್ಷನೂ ಇರ್ತವೆ ಅನ್ನೋದೇ ಪ್ರಶ್ನೆ ಈಗ ದೊಡ್ಡ. ಖಂಡಿತ ಇರುತ್ತೆ ಸರ್. ಒಂದ್ಸಲ ನಾವು ಹೇಳಿದ ಮೇಲೆ, ಈಗ ಕಾಂಗ್ರೆಸ್ಸು ಇವತ್ತು ಬಂದು ನಾಳೆ ನಾವೇನು ಇದೇನು ಅಂಗಡಿ ಎಲ್ಲ ಮುಚ್ಕೊಂಡು ಹೋಗೋದಕ್ಕೆ, ವಿ ಆರ್ ಹಿಯರ್ ಟು ಸ್ಟೇ. ಸೊ 5 ವರ್ಷನೂ ನಾವು ಗ್ಯಾರಂಟಿಗಳನ್ನು ಕೊಡೋದು ನಮ್ಮ ಕರ್ತವ್ಯ. BJP ಪಕ್ಷ BJPಗೂ ಮುಂಚೆ ಕಾಂಗ್ರೆಸ್ ಇತ್ತು.